ಸಿಗಿ ಇದು ಯಾವ ಸರ್ ಇದೆ? ಇದು ಎಪ್ಪನ್ ಅಂತ ಯಾರು ಸೇರು ಎಪ್ಪನ್ ಬ್ರೀಡ್ ಮಾತ್ರ ಫುಲ್ ಬ್ರೀಡ್ ಇಲ್ಲ. ಯಾಕೆ ಆಮೇಲೆ ಹೇಳ್ಬಿಟ್ಟು ಜನಕ್ಕೆ ಹಾಕ್ಸ್ಕೋಬೇಕಾಯ್ತು. ಇಲ್ಲ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಜಗದೀಶ್ ಸರ್ ಜೊತೆ ಇದ್ದೀವಿ. ಇವ್ರ ಹತ್ರ ಒಂದು ಕೇಳೋಣ, ಯಾಕೆಂದರೆ ನಮ್ಮ ಯಾರೇ ಒಂದು ಇದರಲ್ಲಿ ಕಷ್ಟ ಕಾಲದಲ್ಲಿ ಇದ್ರಬೇಕಾದ್ರೆ ಮರಿಬಾರ್ದು. ಇವತ್ತು ನಮ್ಮದು ಫೇಸ್ಬುಕ್ ಪೇಜು 1 ಲಕ್ಷ ಫಾಲೋವರ್ಸ್ ಆಗ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಒಂದು 2 ಇಯರ್ಸಿಂದ ಒಂದು ಮೈ ನೇಚರ್ ಇಂಡಿಯಾ ಅಂತ ಓಡಾಡ್ತಾ ಇದ್ವಿ. ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಮಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಹಂದಿ 2 ಮಿಲಿಯನ್ ಒಂದು ವೀಡಿಯೋ ಹೋಗ್ತಾ ಇದೆ. ಒಂದು 2 ತಿಂಗಳಿಂದ ವೀಡಿಯೋ ಮಾಡಿದ್ವಿ. ಅದಕ್ಕೋಸ್ಕರ ನಾವು 1 ಇಯರ್ ಸೆಲೆಬ್ರೇಷನ್ ಒಂದು ಜಗದೀಶ್ ಸರ್ ಜೊತೆ ಇದು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ನಮ್ಮ ಯುವ ರೈತರುಗಳು ಹೇಳ್ತಾ ಇರ್ತಾರೆ ಫೋನ್ ನಂಬರ್ ಆಗ್ತಾ ಇರಲ್ಲ ಅಂತ. ನಮ್ಮದು ಆಫೀಸ್ ಅಡ್ರೆಸ್ ಬರ್ಬೋದು, ನಾವು ಓಪನ್ ಆಗಿದ್ದೀವಿ. ನಮ್ಮದು ಆಫೀಸ್ ಅಡ್ರೆಸ್ ಬೆಂಗಳೂರು ಅಡ್ರೆಸ್ ಹಾಕಿರ್ತೀವಿ. 30/2 ಶಾಂತಿನಗರ್, ಶಾಂತಿ ರೋಡ್, ಶಾಂತಿನಗರ್, ಬೆಂಗಳೂರು 27. ಎಲ್ಲ ಬಂದು ಒಂದು ಒಗ್ಗೂಡಬೇಕು. ಒಂದು ರೇಟ್ ಇರ್ಬೋದು, ಎಲ್ಲಿ ಮಾರ್ಕೆಟ್ ಆಗ್ತಾ ಇದೆ ಏನು ಅಂತ ಇದೆ. ನಮ್ಮ ಜಗದೀಶ್ ಸರ್ ಅಂತ ಸಾಧಕರ ಜೊತೆ ಒಂದು ಜರ್ನಿ ಮಾಡ್ತಾ ಇರಬೇಕು. ಫಸ್ಟು ನಮ್ಮದು ಕಂಪ್ನಿ ಬಂದು 2 ಇಯರ್ಸಿಂದ ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡು, ಮೈ ನೇಚರ್ ಇಂಡಿಯಾ NGO, ಮೈ ನೇಚರ್ ಇಂಡಿಯಾ ಆರ್ಗನೈಸೇಷನು ಒಂದು ಫೈಟ್ ಮಾಡ್ತಾ ಇದ್ವಿ. ಒಂದು ನೇಚರ್ ಬಗ್ಗೆ ಇರ್ಬೋದು, ಕಲ್ಚರ್ ಬಗ್ಗೆ, ಹೆರಿಟೇಜ್ ಬಗ್ಗೆ ಇರ್ಬೋದು. ಯಾರು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಒಂದು 60-70 100 ವೀಡಿಯೋನೇ ಮಾಡಿದ್ವಿ ಲಾಸ್ಟ್ 2 ಇಯರ್ಸಲ್ಲಿ. ಬರೀ 10 ಜನ 20 ಜನ ನೋಡ್ತಾ ಇದ್ರು. ಆದರೆ ನಮ್ಮ ಫಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಹಂದಿ ಬಗ್ಗೆ ನಾವು ಇವತ್ತು ಜಗದೀಶ್ ಸರ್ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಅವರು ಯಾವ ಥರ ಹಂದಿ ಸ್ಟಾರ್ಟ್ ಮಾಡಿದ್ದು ಅಂತ. ನಮ್ಮ ಮೈ ನೇಚರ್ ಇಂಡಿಯಾಗೆ ಸಪೋರ್ಟೆಡ್ ನಮ್ಮ ಹಂದಿನ ಅವ್ರ ಫಾರಮ್ ಹತ್ರ ಒಂದು ಜರ್ನಿ ಮಾಡೋಣ. ಯಾರಿಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಆಫೀಸಿಗೆ ಬಂದು ವಿಸಿಟ್ ಮಾಡಿ. ಸುಮ್ಮನೆ ನೀವು ನಂಬರ್ ಕೊಡಿ ಅನ್ನೋದಕ್ಕಿಂತ ನಾವು ಆಫೀಸಲ್ಲಿ ಸಿಗ್ತೀವಿ. ನಮ್ಮ ಸ್ಟಾಫ್ ಇರ್ತಾರೆ, ನಾನು ಇರ್ತೀನಿ, ಎಲ್ಲ ಇರ್ತೀವಿ. ನಿಮ್ಮದು ಶೇರ್ ಮಾಡ್ಕೊಳ್ಳಿ. ನಿಮ್ದು ಏನೇ ಒಂದು ಫೀಲಿಂಗ್ಸ್ಗಳಿದ್ರೆ ಅದಕ್ಕೊಂದು ಸಪೋರ್ಟ್ ಮಾಡೋಣ. ನಮಗೆ ಯಾರು ಏನು ಕೇಳ್ತಿದ್ದಾರೆ ಅಂತ ಗೊತ್ತಾಗ್ಬೋದು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ಥರ ಎಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಆಫೀಸಿಗೆ ಬನ್ನಿ, ಮೀಟಾಗಿ. ಅದೇ ರೀತಿ ಜಗದೀಶ್ ಸರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ ನಮಗೆ ಸಪೋರ್ಟ್ ಮಾಡಿದ್ದೆ ಹಂದಿ ಲಾಸ್ಟ್ 2 ಮಂತ್ಸಲ್ಲಿ. ಯಾಕೆ ನಾವು 2 ಇಯರ್ಸಿಂದ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫೈಟ್ ಮಾಡ್ತಾ ಇದ್ವಿ. ಯಾರು ಜಸ್ಟ್ ನಮಗೆ ಒಂದು ಸಪೋರ್ಟು ಮಾಡ್ತಾ ಇರಲಿಲ್ಲ. ನಮ್ಮದು ಮೈ ನೇಚರ್ ಇಂಡಿಯಾ ಕಂಪ್ನಿ ಸೆಲೆಬ್ರೇಟೆಡ್ ಅಂದರೆ ನಮ್ಮ ಹಂದಿ. ಅದಕ್ಕೋಸ್ಕರ ನಿಮ್ಮ ಫಾರಮಿಗೆ ಬಂದ್ವಿ. ಇವತ್ತು 1 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ನಮ್ಮದು ಮೈ ನೇಚರ್ ಇಂಡಿಯಾ ಒಂದು ಫೇಸ್ಬುಕ್ ಪೇಜ್ಗೆ. ನಿಮಗೆ ಹಂದಿ ಸಾಕೋದಕ್ಕೆ ಏನು ಪ್ರೇರೇಪಣೆ, ಯಾರು ಪ್ರೇರೇಪಣೆ, ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ ನೀವು? ನಾನು 2016ರಲ್ಲಿ ಏನು ಮಾಮೂಲಿ ಕೆಲ್ಸಕ್ಕೆ ಹೋಯ್ತಾ ಡಿಪ್ಲೊಮಾ ಮಾಡಿ ಕೆಲ್ಸಕ್ಕೆ ಹೋಯ್ತಾ ಇದ್ದೆ. ಅವಾಗೇನೋ ಕೆಲಸ ಹೋಯ್ತಾ ಇರಲಿಲ್ಲ. ಹಿಂಗೆ ತಿರುಗಾಡ್ಕೊಂಡಿದ್ದಾಗ ಈ ಮನೆ ಖಾಲಿ ಇತ್ತು. ಅವಾಗ MP ಸರ್, ನಮ್ಮ MP ಸೂರಿ ಸರ್ ಅವರು ಇದರಲ್ಲಿ ಅಂಬೇಡ್ಕರ್ ಇದರಲ್ಲಿ 1 ಲಕ್ಷ ಲೋನ್ ಕೊಡಿಸಿದ್ರು. ಅವರು ಈ ಇಲಾಖೆಯಿಂದ MP ಕೋಟಾದಲ್ಲಿ 1 ಲಕ್ಷ ಲೋನ್ ಕೊಡಿಸಿದ್ರು. 1 ಲಕ್ಷ ಲೋನ್ ಕೊಡಿಸಿದ್ನ 1 ಲಕ್ಷ ಲೋನ್ ತಗೊಂಡು 50,000 ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರಿಂದ ಸ್ಟಾರ್ಟ್ ಮಾಡಿದ್ದು ನಾವು. ಬೇಸಿಕ್ ಅವರೇ ನಮಗೆ. ಓಕೆ. ಮತ್ತೆ ಸುಮಾರು ಜನ ಪಾಪ ಯೂತ್ಗೆ ಸರ್ ಸುಮಾರು ಜನ ಹೇಳ್ತಾ ಇರ್ತಾರೆ, ಸರ್ ಹೈನುಗಾರಿಕೆಗೆ ಸಾಲ ಕೊಡಾಕ್ಲಾ ಹಂಗೆ ಅಂತ. ಆದ್ರೂ ಅದು ಹೆಂಗೆ ಸರ್? ಅದು ನಿಮಗೆ ಹೈನುಗಾರಿಕೆ ಸಾಲ ಇಲ್ಲ. ಅದು MP ಕೋಟಾದಲ್ಲಿ ನಮಗೆ 1 ಲಕ್ಷ ರೂಪಾಯಿ ಲೋನ್ ಬಂದಿತ್ತು. ಸಾಹೇಬ್ರಿಗೆ ಅಪ್ಲೈ ಮಾಡ್ಬಿಟ್ಟು MP ಸರ್ ಅವ್ರಿಗೆ ಒಂದ್ಸರಿ ಲೆಟರ್ ಕೊಟ್ಟಿದ್ದು. ಅವರು ಸೆಲೆಕ್ಟ್ ಮಾಡಿ ಹಂದಿ ಸಾಕಾಣಿಕೆಗೆ ಅಂತ ನಮ್ಮನ್ನ ಸೆಲೆಕ್ಟ್ ಮಾಡಿ 1 ಲಕ್ಷ ಲೋನ್ ಕೊಡಿಸಿದ್ರು. ಆ 1 ಲಕ್ಷ ಲೋನ್ ಇಂದಾನೆ ನಾವು ಇದೆಲ್ಲ ಸರ್. ಒಂದು ಟೋಟಲ್ 1 ಲಕ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವಾಗ ಎಷ್ಟು ಹಂದಿದ್ದಾವೆ, ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರ ನಿಮ್ದು ಹಂದಿ ಫಾರಮ್ ಅಲ್ಲಿ? ಇವಾಗ ಒಂದು 10-15 ಲಕ್ಷದ ಗಂಟೆ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಇವಾಗ ಇದಾವೆ ಒಂದು 10-15 ಲಕ್ಷದ ಗಂಟೆ ಹಂದಿದ್ದಾವೆ. 1 ಲಕ್ಷ ರೂಪಾಯಿಂದ ಒಂದು 30 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್. 30 ಲಕ್ಷ ರೂಪಾಯಿ ಹತ್ರ ನಿಮ್ಮ ಹತ್ರ ಟ್ರಾನ್ಸಾಕ್ಷನ್. ಈಗ 15 ಲಕ್ಷ ರೂಪಾಯಿ ಹಂದಿ ಸ್ಟಾಕ್ ಇದೆ. ಈಗ 15 ಲಕ್ಷ ರೂಪಾಯಿ ನಿಮಗೆ ರೊಟೇಷನ್ ಮಾಡಿ ಗಾಡಿ ತಗೊಂಡಿದ್ದೀವಿ. ಹೌದು, ಬೊಲೆರೋ ಎಲ್ಲ ನಮ್ಮ MP ಸರ್ ಇದ್ದ. MP ಸರ್ ಕೊಡಿಸ್ತಾ ಹೋಗಿದ್ರೆ ನಮ್ಗೆ 1 ಲಕ್ಷ ನಾವ್ ಈ ತರ ಆಗಕ್ಕೂ ಆಯ್ತಾ ಇರಲಿಲ್ಲ. ಈ ತರ ಒಂದು ಬೊಲೆರೋ ಗಾಡಿ ಅಂದ್ರೆ ಮಿನಿಮಮ್ ಒಂದು 10 ಲಕ್ಷ. ಎಷ್ಟು ಸರ್ ಬೊಲೆರೋ? ಅದು ಲೋನ್ ಎಲ್ಲ ಇದೆ. ಲೋನ್ ಇದೆ. ಓಕೆ. ಲೋನ್ ಮೇಲೆ ತಗೊಂಡಿದ್ದೀವಿ. ಓಕೆ. ಎಲ್ಲ ನಿಮ್ಮ ಹಂದಿಯಿಂದ ನಮ್ಗೆ ಇಲ್ಲಿವರೆಗೂ ಏನಾನ ನಮ್ಮನ್ನ ಪುಷಪ್ ಮಾಡೋರೆ ಅಂದ್ರೆ ಅದು ಸುರೇಶ್ ಸರ್ ಇಂದ. ಅವ್ರಿಗೆ 1 ಲಕ್ಷ ಕೊಡ್ಸಿದ್ರಿಂದ ನಾನು ಈ ತರ ಇದಕ್ ಬಂದೆ. ನಂತರ ಸುಮಾರು ಜನ ಕೊಡ್ಸಿದ್ದಾರೆ, ಬಟ್ ನಾನು ಅದ್ರಲ್ಲಿ ಒಬ್ಬ.
ಓಕೆ, ನಮ್ಮ ಯುವ ರೈತರುಗಳು ಏನೇ ಒಂದು ಇನ್ಫಾರ್ಮೇಷನ್ ಬೇಕಾದ್ರೆ ನಮ್ಮ ಆಫೀಸ್ ಅಡ್ರೆಸ್ ಇರುತ್ತೆ, ವೆಬ್ಸೈಟ್ ನೋಡಿ ಎಲ್ಲ ನೋಡಿ ನಮ್ಮನ್ನು ಬಂದು ಭೇಟಿಯಾಗಿ ಸುಮ್ಮನೆ ನಂಬರ್ ಕೊಡಿ ಅಂತಿದ್ರೆ ನಾವು ಡೈರೆಕ್ಟಾಗಿ ಟ್ರಾನ್ಸ್ಪರೆನ್ಸ್ ಇದ್ವಿ, ನಮ್ಮ ಊರ ಅಡ್ರೆಸ್ಸು ಹಾಕಿದ್ದೀನಿ, ನಮ್ಮ ಆಫೀಸ್ ಅಡ್ರೆಸ್ಸು ಇದೆ, ಬಂದು ಏನೇ ಬೇಕಾದ್ರೆ ಡೈರೆಕ್ಟಾಗಿ ಬಂದು ಮೀಟಾಗಿ ಅದು ಬಿಟ್ಬಿಟ್ಟು ನಂಬರ್ ಕೊಡಿ ಅಂತ ಫೋನಲ್ಲಿ ಯಾರು ಗೊತ್ತಿಲ್ಲದಾಗೆ ಯಾವುದೊಂದು ಮೂವಿ ನೋಡಿ ಬೆಳದಿಂಗಳ ಬಾಲೆ ಥರ ನೀವು ನಂಬರ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಡೈರೆಕ್ಟಾಗಿ ಬಂದು ಮೀಟಾಗಿ ನಮ್ಮದು ಪ್ರಾಪರ್ ಆರ್ಗನೈಸೇಷನ್ ಇರುತ್ತೆ. ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಗೊತ್ತಿಲ್ಲ ನಾವು ನಂಬರ್ ಕೊಡೋಕ್ಕಾಗಲ್ಲ. ನಾವೊಂದು ಯಾರ್ಯಾರು ಒಂದು ಆರ್ಗನೈಸೇಷನ್ಗೆ ಒಂದು ಮೆಂಬರ್ ಆಗಿರ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಅದೇ ರೀತಿ ಇವ್ರದ್ದು ಒಂದು ಜರ್ನಿ ಮಾಡೋಣ. ನಮ್ಮದು ಮೈ ನೇಚರ್ ಇಂಡಿಯಾ ಅದಕ್ಕೆ ನಾನು ಒಂದು ಹಂದಿದ್ದು ಒಂದು ಸಪೋರ್ಟ್ ಮಾಡ್ತು, ಒಂದು 2 ಮಿಲಿಯನ್ ವೀಡಿಯೋ ಹೋಗಿದೆ, 20 ಲಕ್ಷ. ಇಷ್ಟು ಹೇಳಿ ಜಗದೀಶ್ ಸರ್ ಹತ್ರ ಜರ್ನಿ ಮಾಡೋಣ. ಅವ್ರ ಹಂದಿ ಏನು ಹೆಂಗೆ ಸಾಕ್ತಾರೆ, ಎಲ್ಲಿ ಕಳಿಸ್ತಾರೆ, KG ಎಷ್ಟು ಮರಿ ಹಾಕುತ್ತೆ, ಮತ್ತು ಯುವ ರೈತರುಗಳು ಇವರು ಒಂದು ಹಂದಿ ಮರಿಗಳು ಕೊಡ್ತಾ ಇದ್ದಾರೆ ಕರ್ನಾಟಕದಾದ್ಯಂತ. ನಾವೆಲ್ಲ ಒಂದು ಒಗ್ಗೂಡ್ಬಿಟ್ಟು ಒಂದು ಪ್ರಾಪರ್ ಒಂದು ಮಾರ್ಕೆಟು. ಈಗ ಹೆಂಗಂದ್ರೆ ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ರೈತ ಫೇಲ್ಯೂರ್ ಆಗ್ತಾ ಇರೋದು ಯಾವುದು ಬೆಳೆ ಮೇಯ್ನ್ ಫಸ್ಟು ನರ್ಸರಿಲಿ ಗಿಡ ಪ್ರಾಪರಾಗಿ ಸಿಗುತ್ತಾ ಇಲ್ವಾ ಅಂತ ಅಲ್ಲಿ ಫೇಲ್ಯೂರ್ ಆಗ್ತಾರೆ. ಮತ್ತು ಗಿಡ ತಂದಾದ್ಮೇಲೆ ಅದನ್ನು ಹೆಂಗೆ ನೆಡೋದು ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ. ಯಾವುದೋ ಒಂದು ನಿಮಗೆ ಇದು ಬರುತ್ತೆ, ಕಾಯಿಲೆಗಳು ಬರುತ್ತೆ, ಅದ್ರ ಬಗ್ಗೆ ಗೊತ್ತಿರಲ್ಲ. ಯಾವುದೋ ಒಂದು ಶಾಪಿಗೆ ಹೋಗ್ಬಿಟ್ಟು ಪೆಸ್ಟಿಸೈಡ್ ಕೆಮಿಕಲ್ ಫೈಟ್ ಕೊಟ್ಟು ಅಲ್ಲಿ ಯಾರೋ ಅನ್ಎಜುಕೇಟೆಡ್ ಬಂದು ನಿಮಗೆ ಇದು ಹೊಡೀರಿ, ಕಳೆನಾಶಕ ಇದು ಹೊಡೀರಿ, ಔಷಧಿ ಹೊಡೀರಿ, ಅಲ್ಲಿ ಸೆಕೆಂಡ್ ಫೇಲ್ಯೂರು. ಥರ್ಡ್ ಫೇಲ್ಯೂರ್ ಬಂದು ಮಾರ್ಕೆಟಿಂಗ್ ಎಲ್ಲಿಗೆ ತಗೊಂಡೋಗಿ ಮಾರೋದು ಅಂತ ಗೊತ್ತಿರಲ್ಲ. ಮೇಯ್ನ್ ಈ 3 ಫೇಲ್ಯೂರ್ ಆಗ್ತಾರೆ. ಇದಕ್ಕೆಲ್ಲ ಒಂದು ಪ್ರಾಪರ್ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಮೈ ನೇಚರ್ ಇಂಡಿಯಾ. ನೀವೆಲ್ಲ ಬಂದು ಕೈ ಜೋಡಿಸಿದ್ರೆ ಒಂದು ವ್ಯವಸ್ಥೆ ಮಾಡ್ಬೋದು. ನಮ್ಮ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರೆ ಅಂಥವ್ರಿಗೆ ಒಂದು ಸಪೋರ್ಟ್ ಮಾಡೋಣ. ನಮಗೆ ಲಕ್ಷಾಂತರ ಜನ ಬೇಡ, ಒಬ್ರಿಗೋಸ್ಕರನಾದರೂ ಒಂದು ಸಪೋರ್ಟ್ ಮಾಡೋಣ ಜಗದೀಶ್ ಸರ್ ಅಂಥವ್ರಿಗೆ ಅಂತ ಹೇಳ್ತಾ ಅವ್ರ ಹತ್ರ ಜರ್ನಿ ಮಾಡೋಣ ಬನ್ನಿ.